ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಮನೋಜು ಅಳ್ತಾನೇ ಇದ್ದಾನೆ ಅವಾಗಿಂದನೂ. ಯಾರೋ ಅವನ ಮುಖ ಮುಚ್ಚಿಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ. ಅದು ಯಾರು ಅಂತಲೂ ಇನ್ನೂ ಗೊತ್ತಾಗಿಲ್ಲ, ಅಥವಾ ರೋಹಿಣಿ ಕಳಿಸ್ತವ್ರು ಯಾರು ಅಂತಲೂ ಗೊತ್ತಾಗಿಲ್ಲ. ಅಲ್ಲಿ ಸೂರ್ಯ ಬರ್ತಾನೆ, ಏ ಅಪ್ಪಿ ನನಗೆ ಹಿಂಗೇನೋ ಹೊಡೆಯೋದು, ನೀನು ಮುಖ ಮುಚ್ಚಿಬಿಟ್ಟು ಹೊಡೆದಿದ್ಯಲ್ಲ ಅಪ್ಪಿ, ಯಾಕೋ ಅಪ್ಪಿ ಅಂತ ಕೇಳ್ತಾನೆ. ಏಯ್ ನಿನ್ನ ತಲೆ ಕೆಟ್ಟಿದೆಯಾ, ನಾನು ಯಾಕೋ ಹೊಡಿಲಿ ನಿನಗೆ, ಮುಖ ಮುಚ್ಚಿ ಹೊಡಿತೀನಿ, ಹೊಡೆಯೋದಾದ್ರೆ ಹಂಗೆ ಹೊಡಿತೀನಿ ಕಣೋ, ಮುಖ ಮುಚ್ಚಿ ಹೊಡೆಯೋ ಅಂಥದ್ದು ಏನಾಗಿದೆಯೋ ಅಂತ ಕೇಳ್ತಾನೆ. ಇಲ್ಲ ಕಣೋ ಅಪ್ಪಿ, ನನ್ನನ್ನು ಯಾರೋ ಮುಖ ಮುಚ್ಚಿಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ರು ಕಣೋ ಅಂತ ಅಳ್ತಾನೆ. ಅದಕ್ಕೆ ನಿನಗೆ ಹಂಗೆ ಹೊಡೆಯೋದಲ್ಲ, ಇನ್ನೂ ಬೆಂಡೆತ್ಬೇಕಾಗಿತ್ತು ನಿನಗೆ ಅಂತ ಬೈತಾನೆ. ಈ ಕಡೆ ತಾರಂಗೆ ಮಂಜ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ ತಾರಾ, ಏನು ಕತೆ ಅಂತೆಲ್ಲ ವಿಚಾರಿಸ್ತಾನೆ. ಅದಕ್ಕೆ ತಾರಾ ಹೇಳ್ತಾಳೆ, ಎಲ್ಲೋ ಇದ್ದೀನಿ ಬಿಡೋ, ಅದನ್ನೇನು ವಿಚಾರಿಸ್ತೀಯ ಬಿಡು, ನನ್ನ ಕತೆ ನನ್ನ ಪಾಡು ಏನೋ ಅಂತ ಹೇಳ್ತಾಳೆ. ಅದಕ್ಕೆ ಮಂಜ ಹೇಳ್ತಾನೆ, ನೀನು ಎಲ್ಲಿದೆಯಾ ಹೇಳು, ನಾನು ಅಲ್ಲೇ ಬಂದು ವಿಚಾರಿಸ್ತೀನಿ ಅಂತ ಹೇಳ್ತಾನೆ. ಅವತ್ತೇ ಬೇಡ ಅಂತ ಹೋಗಿದೆ, ಇವತ್ತೇನು ವಿಚಾರಿಸ್ತೀಯ, ಏನು ವಿಚಾರಿಸೋ ಅಂಥದ್ದು ಏನಿಲ್ಲ ಬಿಡು ಅಂತ. ಆಮೇಲೆ ಯಾರೋ ಒಬ್ಬರು ಆಶ್ರಯ ಕೊಟ್ಟಿದ್ದಾರೆ, ಅಲ್ಲಿದ್ದೀನಿ ಅಂತ. ಏನು ಆಶ್ರಮದಲ್ಲಿದೆಯಾ ಅಂತ. ಆಶ್ರಮದಲ್ಲೋ ಅನಾಥಾಶ್ರಮದಲ್ಲೋ ಯಾರೋ ಒಬ್ಬರು ಆಶ್ರಯ ಕೊಟ್ಟಿದ್ದಾರೆ, ಅಲ್ಲಿದ್ದೀನಿ ಬಿಡು ಅಂತ ಹೇಳ್ತಾಳೆ. ಅದು ಎಲ್ಲಿ ಅಂತ ಅಡ್ರೆಸ್ ಹೇಳು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಏನು ಬೇಕಾಗಿಲ್ಲ, ಯಾವತ್ತು ನಾನು ಏನು ಅಂತ ನಿನಗೆ ಅರ್ಥ ಆಗುತ್ತೋ ಅವತ್ತು ಫೋನ್ ಮಾಡು, ಅಲ್ಲಿವರೆಗೆ ನೀನು ಫೋನ್ ಮಾಡಬೇಡ ಅಂತ ಹೇಳ್ತಾಳೆ. ಅಲ್ಲ ತಾರಾ, ಹೇಳು ಎಲ್ಲಿದೆಯಾ ಅಂತೇಳಿ, ಒಂದು ಸಲ ನಿನ್ನನ್ನು ಮೀಟ್ ಮಾಡಬೇಕು ನಾನು ಅಂತಾನೆ. ಇಲ್ಲ ಸಾಧ್ಯ ಇಲ್ಲ, ನೀನು ಅರ್ಥ ಮಾಡ್ಕೊಂಡು ದಿವಸ ನನಗೆ ಫೋನ್ ಮಾಡು, ನಾನೇನು ಅಂತ ಅರ್ಥ ಮಾಡ್ಕೊ, ಆಮೇಲೆ ಫೋನ್ ಮಾಡು. ನಾನೇ ಬಲವಂತವಾಗಿ ನಿನ್ನನ್ನು ಲವ್ ಮಾಡ್ತೀನಿ, ನನ್ನ ಮದುವೆ ಮಾಡ್ಕೊ ಅಂತ ಹೇಳೋದ್ರ ಬದಲು ನಿನಗೆ ನಾನು ಅರ್ಥ ಆದಾಗ ನನಗೆ ಫೋನ್ ಮಾಡು, ನಾನು ಅವತ್ತು ಮಾತಾಡ್ತೀನಿ, ಅಲ್ಲಿವರೆಗೆ ನಾನು ಮಾತಾಡಲ್ಲ. ನನಗೀಗ ಪ್ರೀತಿ ಕೊಟ್ಟವರು, ಪ್ರೀತಿಯಿಂದ ನೋಡಿಕೊಂಡವರು ಇಲ್ಲ, ಪ್ರೀತಿ ಕೊಟ್ಟವನು ಇಲ್ಲ, ಎರಡೂ ನನ್ನ ಕೈ ಬಿಟ್ಟಿದ್ದಾರೆ. ಈಗ ನಾನು ಒಬ್ಬಂಟಿ, ನಾನು ಏನು ಮಾಡೋದು, ನಾನು ಯಾರ್ದೋ ಆಶ್ರಯದಲ್ಲಿದ್ದೀನಿ, ಹೆಂಗೋ ಬದುಕೋತಾ ಇದ್ದೀನಿ, ಸಾರಿ ಕಣೋ ಅಂತ ಹೇಳ್ತಾಳೆ. ಇಲ್ಲ ಹೇಳು, ನೀನು ಎಲ್ಲಿದೆಯಾ ಹೇಳು ಹೇಳು ಅಂತ. ಆಗಲ್ಲ, ಹೇಳೋಕ್ಕಾಗಲ್ಲ, ನೀನು ಯಾವತ್ತು ತೀರ್ಮಾನ ಮಾಡ್ಕೊಂಡು ನನಗೆ ಫೋನ್ ಮಾಡು, ಅವತ್ತು ನಾನು ನಿನಗೆ ಏನು ಅಂತ ಹೇಳ್ತೀನಿ, ಅಲ್ಲಿವರೆಗೆ ನಿನ್ನ ಜೊತೆಗೆ ನಾನು ಮಾತಾಡಲ್ಲ ಅಂತ. ಅವಳಿಗೆ ತುಂಬ ಬೇಜಾರಾಗಿರುತ್ತೆ. ಇವನು ಇದ್ದಕ್ಕಿದ್ದಂಗೆ ರಿಜೆಕ್ಟ್ ಮಾಡಿಬಿಟ್ನಲ್ವ, ಅದು ಅವಳಿಗೆ ಇರಿಟೇಷನ್ ಆಗಿದೆ. ಸೊ ತುಂಬ ಮನಸ್ಸಲ್ಲಿ ತುಂಬ ನೋವಿದೆ. ಬಟ್ ಆ ನೋವನ್ನು ಯಾರ ಹತ್ರ ಹೇಳ್ಕೋಬೇಕು ಅನ್ನೋದು ಅವಳಿಗೆ, ಯಾರ ಹತ್ರ ಹೇಳ್ಕೊಳಕ್ಕೂ ಯಾರೂ ಇಲ್ಲ. ಯಾರ್ದೋ ಮನೇಲಿದ್ದಾಳೆ ಅಂದಮೇಲೆ ಅಲ್ಲೆಲ್ಲ ಹೇಳ್ಕೊಳಕ್ಕಾಗಲ್ಲ. ಪಾಪ ಇವನ ಜೊತೆ ಹೇಳ್ಕೊಳ್ಳೋಕ್ಕೆ ಅಂದರೆ ಇವನು ಅವತ್ತು ಕೈ ಬಿಟ್ಟು ಹೋದ್ನಲ್ಲ ಅನ್ನೋದು ಒಂದು ಸಿಟ್ಟಿದೆ, ತುಂಬಾ ಕೋಪ ಇದೆ. ಆದ್ರೂ ಹಿಂಗೆ ಫೋನ್ ಮಾಡಿ ವಿಚಾರಿಸೋದ್ನಲ್ಲ ಅನ್ನೋದು ಇಷ್ಟು ಹೇಳ್ತಾಳೆ. ಅಷ್ಟು ಬಿಟ್ಟರೆ ಯಾವಾಗಲೂ ಯೋಚನೆ ಮಾಡ್ತಾನೆ ಕೂತಿರ್ತಾಳೆ. ಈಗ ಸೂರ್ಯ ಮತ್ತು ಮೀನಾ ಹತ್ರನೂ ಅದನ್ನು ಹೇಳೋಕ್ಕಾಗಲ್ಲ, ಏಕೆಂದರೆ ಅವ್ರಿಗೂ ಇವಾಗ ಎಗನಿಷ್ಠಿ ಆಗಿಬಿಟ್ಟಿದ್ದಾಳೆ. ಯಾಕೆ ಅಂತಂದರೆ ಶಾಂತಿಗೆ ಹೆಲ್ಪ್ ಮಾಡ್ತಾಳೆ, ಶಾಂತಿಗೆ ಎಲ್ಲ ಹೇಳ್ತಾಳೆ, ನಾನು ಕೆಲಸ ಮಾಡೋಕ್ಕೋದ್ರೂ ಮಾಡಿಸ್ಬೇಡಿ ಅಂತ ಹೇಳ್ತಾಳೆ. ಈಗೆಲ್ಲ ಇವಳ ಮೇಲೆ ಅಪವಾದ ಇರೋದ್ರಿಂದ ಅವ್ರ ಹತ್ರನೂ ಒಳ್ಳೆ ಒಪಿನಿಯನ್ ಇಲ್ಲ. ಈ ಕಡೆ ರೋಹಿಣಿ, ಇವಳು ಏನು ದುರ್ಗಿ ಥರ ಎಲ್ಲ ಕಡೆನೂ ಅವ್ರ ಮನೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ನುಗ್ಗೋದು, ಅವ್ರಿಗೇನಾರು ಅನ್ನೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ನಾನು ಯಾರನ್ನೂ ಬಿಟ್ಟು ಒಡಿಸಿಲ್ಲ ಅಂತಂದ್ರೂ ನನಗೆ ಅವಮಾನ ಮಾಡ್ತೀರಾ, ನಾನೇ ಮಾಡಿದ್ದೀನಿ ಅಂತ ಹೇಳ್ತೀರಾ, ಹಾಗೆ ಹೀಗೆ ಅಂತ. ಇವಳು ವಿಶಾಲಾಕ್ಷಿ ಜೊತೆ ಸೇರಿಕೊಂಡು ಪ್ರೀ ಪ್ಲ್ಯಾನ್ ಮಾಡ್ತಾನೆ ಇರ್ತಾಳೆ ಯಾವಾಗ್ಲೂ. ಆದರೆ ವಿಶಾಲಾಕ್ಷಿ ಇವಳನ್ನ ಬಳಸ್ಕೊತಾಳೆ ಹೊರತು ಇವಳಿಗೆ ಯಾವ ಗುಟ್ಟೂ ಅವಳು ಬಿಟ್ಕೊಡಲ್ಲ. ಅವಳೇ ಬೇರೆ ಥರ, ಅವಳ ಸ್ಟೈಲೇ ಬೇರೆ. ಇವಳು ಪೆಕ್ರಿ ಥರ ಅವಳಿಗೆ ಹೋಗಿ ಎಲ್ಲ ವಿಷಯನೂ ಹೇಳ್ತಾಳೆ, ಆಮೇಲೆ ಅವಳು ಅದನ್ನು ಉಪಯೋಗಿಸ್ಕೊಂಡು ಅವಳು ಮಿಂಚುತ್ತಾಳೆ. ಇವಳು ಮೂಲೆಯಲ್ಲೇ ಕೂತಿರ್ಬೇಕಷ್ಟೆ. ಹಾಗಾಗಿ ಇವಳು ಇವತ್ತು ಅಲ್ಲಿ ಮೀನಾ ಹೂ ಕಟ್ಟಿ ಅಪಾರ್ಟ್ಮೆಂಟ್ ಹತ್ರ ಮಾರ್ತಾಳಲ್ಲ, ಅಲ್ಲಿಗೆ ಬಂದಿಯಾಳೆ. ಅಲ್ಲಿ ಬಂದುಬಿಟ್ಟು ಏನೇನೋ ಮಾತಾಡ್ತಾಳೆ, ಗಡಬಡ ಗಡಬಡ ಅಂತ ಮಾತಾಡ್ತಾಳೆ. ಅದಕ್ಕೆ ಐಶುನೂ ಅಲ್ಲಿ ಬಂದಿರ್ತಾಳೆ ಮೀನನ್ನು ಮಾತಾಡ್ಸೋಕ್ಕೆ ಅಂತ. ಐಶುಗೆ ಸಿಟ್ಟು ಬರುತ್ತೆ, ಸರಿ ಬೈತಾಳೆ. ಬೈದ ಮೇಲೆ ನನಗೆ ಹಂಗಂತ ಮಾತಾಡ್ತೀಯ ಐಶು, ನೀನು ಏನು ಮಾತಾಡ್ತೀಯ, ದೊಡ್ಡವರು ಚಿಕ್ಕವರು ಅನ್ನೋದಿಲ್ವಾ ಅಂತ ಕೇಳ್ತಾಳೆ. ನೀನು ಯಾವ ದೊಡ್ಡವಳೆ, ನೀನು ಏನು ಉಳಿಸ್ಕೊಂಡಿದ್ದೀಯ ಅಂತ ನಿನ್ನ ದೊಡ್ಡವಳು ಅಂತೇಳಿ ನೀನು ಬೆಲೆ ಕೊಡಬೇಕು ಅಂತೇಳಿ ಬೈತಾಳೆ. ಅದಾದಮೇಲೆ ಹಿಂಗೆ ಇಬ್ಬರೂ ವಾದ ವಿವಾದ ನಡೆದು ಮೀನಾ ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ತುಂಬಾ ಮನಸ್ಸಿಗೆ ಇರಿಟೇಷನ್ ಆಗಿರುತ್ತೆ. ಬಟ್ ಹೇಳ್ಕೊಳ್ಳೋಕ್ಕೆ ಐಶು ಬೇರೆ,
ಅಲ್ಲಿ ಅನಿತಾ ಜೊತೆ ಹೋಗಿ ಅದು ಬೇರೆ ಅವನು ರಾಮಾಯಣ ಮಾಡ್ಕೊಂಡು ಕೂತಿದ್ದಾನೆ. ಇವತ್ತು ಅವಳಿಂದ ಬಿಡುಗಡೆ ಮಾಡ್ಕೊಂಡು ಬರೋಕ್ಕಾಗ್ತಾ ಇಲ್ಲ. ಇಲ್ಲಿ ಐಶು ಒಬ್ಬಂಟಿಯಾಗಿದ್ದಾಳೆ. ಮೀನನ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದರೆ ಅಲ್ಲಿ ಕಲ್ಯಾಣಿ ಒಕ್ಕರ್ಸ್ಕೊಂಡಿದ್ದಾಳೆ. ಅವಳು ಏನೇನೋ ಗಡಬಡ ಅಂತ ಮಾತಾಡಿಕೊಂಡು ಅತ್ಲಾಗಿ ಅವಳು ಹೊರಟೋದ್ಲು. ಅವಳಿಗೆ ಮತ್ತೆ ಮೀನಾ ನಿತ್ಕೋ ಅಂತಾಳೆ. ನಿಂತ್ಕೊಳ್ಳಲ್ಲ, ಅವಳು ಹೊರಟೋಯ್ತಾಳೆ. ಮೀನ ಬಿಡಿ ಹೋಗಲಿ ಐಶ್ವರ್ಯ, ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗಬೇಡ ಬಿಡು, ಏನೋ ಅವಳು ಬುದ್ಧಿ ಆ ಥರದ್ದು ಬಿಟ್ಟಾಕು ಅಂತಾಳೆ. ಇವಾಗ ಇವಳಿಗೆ ಕನ್ಫರ್ಮ್ ಆಗುತ್ತೆ ಮೀನಂಗೆ ಇದೆಲ್ಲ ಮಾಡಿಸ್ತಾ ಇರೋದೇ ರೋಹಿಣಿ ಅಂತ ಇವಾಗ ಗೊತ್ತಾಗುತ್ತೆ. ಸೂರ್ಯ ಸಿಗ್ತಾನೆ. ಆವಾಗ ಸಂಜೆ ಎಲ್ಲ ವ್ಯಾಪಾರ ಮಾಡಿ ಮನೆಗೆ ಹೋದ್ಮೇಲೆ ಸೂರ್ಯ ಸಿಗ್ತಾನೆ. ಸೂರ್ಯ ಸಿಕ್ಕಿದಾಗ ಸೂರ್ಯನ ಜೊತೆ ಮಾತಾಡುವಾಗ ಹೇಳ್ತಾಳೆ, ಇದೆಲ್ಲ ಮಾಡಿಸ್ತಾ ಇರೋದು ಯಾರು ಅಂದರೆ ರೋಹಿಣಿ ಇರ್ಬೋದು ಅನ್ನೋ ಅನುಮಾನ ಇದೆ ನನಗೆ ಅಂತ. ರೋಹಿಣಿನ ಅವಳೇ ಅಂತೀಯಾ ಅಂತ. ಅವಳು ಖತರ್ನಾಕಿದ್ದಾಳೆ, ಅವಳೇ ಇರಬೇಕು. ಯಾವಾಗಲೂ ಇವನು ಚಿನ್ನು ನನ್ನ ಚಿನ್ನು ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ, ನನ್ನ ಚಿನ್ನು ಇದ್ದಿದ್ರೆ ಹಂಗೆ ಆಗ್ತಿರ್ಲಿಲ್ಲ ಅಂತಾನೆ ಮನೋಜ. ಅವಳೇ ಇರಬೇಕು ಇದೆಲ್ಲ ಮಾಡಿಸಿರೋದು ಅಂತ. ಹೌದು, ರೋಹಿಣಿನೇ, ಇನ್ಯಾರು ಮಾಡಿಸಿರಲ್ಲ, ರೋಹಿಣಿನೇ ಯಾರಿಗೋ ಹಿಂಡು ಕೊಟ್ಟು ಈ ಥರ ಮಾಡಿಸಿದ್ದಾಳೆ. ಭಾಳ ಖತರ್ನಾಕಿದ್ದಾಳೆ. ಬಟ್ ಅವಳನ್ನ ಹ್ಯಾಂಗೆ ಸರಿದಾರಿ ತರೋದು ಅನ್ನೋದೇ ಗೊತ್ತಾಗಲ್ಲ. ಇವನು ನೋಡಿದ್ರೆ ಮನೋಜ ಯಾವಾಗಲೂ ಅವಳದೇ ಜಪ ಮಾಡ್ತಾ ಕೂತಿರ್ತಾನೆ. ಯಾರೋ ಸುತ್ತು ಹೊಡೆದವ್ರೆ ಅಂತ ಹೇಳ್ಬಿಟ್ಟು ಇವತ್ತು ಬೇರೆ ಅಳ್ತಾ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು ಇದನ್ನೇ ಯೋಚನೆ ಮಾಡ್ತಾ ಬರ್ತಾ ಇರುವಾಗ ಇವರಿಗೆ ಈ ಥರ ಥಾಟ್ ಬರುತ್ತೆ. ಈ ಥರ ಥಾಟ್ ಬಂದ ತಕ್ಷಣ ರೋಹಿಣಿನೇ ಇದಕ್ಕೆಲ್ಲ ಕ್ರಿಮಿನಲ್ ಐಡಿಯಾ ಮಾಡ್ತಿರೋದು ಅಂತ ಪಕ್ಕಾ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಮೀನಾ ಆಶ್ಚರ್ಯ ಆಗುತ್ತೆ. ಇಷ್ಟಿಷ್ಟು ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡಿಸ್ತಾಳೆ, ನಮ್ಮಿಬ್ಬರನ್ನೂ ವರ್ಷಕ್ಕೆ ರೌಡಿಗಳು ಕಳಿಸಿರೋದೇ ಇವಳ ಅಂತ ಹೇಳ್ಬಿಟ್ಟು. ಇವಳ ಮೇಲೆ ಬಂದಿದೆ ಅಷ್ಟೇ, ವಿಶಾಲಾಕ್ಷಿ ಕಳಿಸಿ ಒರೆಸಿರೋದು. ಆದರೆ ಇವಳ ಮೇಲೆ ಅಪವಾದ ಬಂದಿದೆ ರೋಹಿಣಿ ಮೇಲೆ. ರೋಹಿಣಿ ಅದೇ ಹೇಳ್ತೀನಲ್ಲ, ರೋಹಿಣಿ ಬಳಸ್ಕೊಳ್ತಾಳೆ, ಅವಳು ಚೆನ್ನಾಗೇ ಬಳಸ್ಕೊತಾಳೆ. ಆ ಕಡೆನೂ ಶಾಂತಿ ಬಳಸ್ಕೊತಿದ್ದಾಳೆ, ಈ ಕಡೆ ರೋಹಿಣಿ ಬಳಸ್ಕೊತಿದ್ದಾಳೆ, ಮಧ್ಯದಲ್ಲಿ ಆಟ ಆಡ್ತಿದ್ದಾಳೆ. ಅಷ್ಟು ಬಿಟ್ಟರೆ ಇವು ಎರಡು ಪೆಕ್ರಗಳು ಏನು ಗೊತ್ತಾಗಲ್ಲ, ಎಲ್ಲ ವಿಷಯನೂ ಹೋಗಿ ಅವಳಿಗೆ ಹೇಳ್ತವೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.